ಬಿಗ್ ಬಾಸ್ ಮನೆಯಿಂದ ಹೊರಬಂದ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರಿಗೆ ಅಭಿಮಾನಿಗಳು ಹಾರ ಹಾಕಿ ಮದುವೆ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ದು, ಅಭಿಮಾನಿಗಳ ಈ ಅತಿರೇಕದ ವರ್ತನೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುತ್ತಿದ್ದಂತೆಯೇ ಜಾಲಿವುಡ್ ಸ್ಟುಡಿಯೋ ಮುಂದೆ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಅವರಿಗೆ ಅಭಿಮಾನಿಗಳೇ ಮದುವೆ ಮಾಡಿಸಿದ್ದಾರೆ. ಇನ್ನೇನಿದ್ದರೂ ಅವರಿಬ್ಬರ ಹನಿಮೂನ್ ಕಳಿಸುವುದಷ್ಟೇ ಬಾಕಿ ಇದೆ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ. ಈ ವಿಡಿಯೋ ಇದೀಗ ವೈರಲ್ ಆಗುತ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರು ಟ್ರೋಫಿ ಗೆದ್ದು ಭಾರಿ ಪ್ರಸಿದ್ಧ ಗಳಿಸಿದ್ದಾರೆ. ಆದರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯಗೆ ಹಲವು ಬಾರಿ ಲವ್ ಪ್ರಪೋಸ್ ಮತ್ತು ಮದುವೆ ಪ್ರಪೋಸಲ್ ಕೂಡ ಮಾಡಿದ್ದರು. ಇದೆಲ್ಲವನ್ನೂ ಕಾವ್ಯ ತಮಾಷೆಯಾಗಿಯೇ ತೆಗೆದುಕೊಂಡು ಅಲ್ಲಿಯೇ ಕೈ ಬಿಟ್ಟಿದ್ದರು. ಆದರೆ ಇದೀಗ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿದ ಕೂಡಲೇ ಅಭಿಮಾನಿಗಳೇ ಸೇರಿಕೊಂಡು ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಇಬ್ಬರು ಮದುವೆ ಮಾಡಿಸಿದ್ದಾರೆ. ಇದೀಗ ಹನಿಮೂನ್ ಕಳಿಸೋದಷ್ಟೇ ಬಾಕಿ ಇದೆ ಎಂದು ಸ್ವತಃ ಅಭಿಮಾನಿಗಳೇ ಹೇಳಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋವೊಂದು ವೈರಲ್ ಆಗ್ತಿದೆ. ಈ ವಿಡಿಯೋ ಹಂಚಿಕೊಂಡು ನೆಟ್ಟಿಗರೊಬ್ಬರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಟಿ ಕಾವ್ಯ ಅವರ ಪರಿಸ್ಥಿತಿ ನೆನೆಸಿಕೊಂಡರೆ ಬೇಜಾರಾಗುತ್ತದೆ. ಇವರಂತಹ ಜನರು ಇರಬೇಡ. ಗಿಲ್ಲಿ ಕಾವ್ಯಗೆ ಮದುವೆ ಆಗಿದ್ಯಂತೆ, ಹನಿಮೂನ್ ಕಳಿಸುತ್ತಾರಂತೆ, ಇದೆಂತಹ ಹುಚ್ಚಾಟ ಎಂದು ಹೇಳಿದ್ದಾರೆ. ಇಂತಹ ಅಭಿಮಾನಿಗಳು ಇವರು ಅಕ್ಕ ತಂಗಿ ಇದ್ದರೆ ಹೋಗಿ ಗಿಲ್ಲಿಗೆ ಮದುವೆ ಮಾಡಿಸಲಿ ನೋಡೋಣ. ಕಾವ್ಯ ಬೇರೆಯವರ ಹೆಣ್ಣು ಮಗಳು, ಅವಳಿಗೆ ಏನೋ ಆದ್ರೂ ಇವರಿಗೆ ಏನಾಗಬೇಕು? ಇದು ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಅಭಿಮಾನಿಗಳ ಅತ್ಯಂತ ಕೆಟ್ಟ ವರ್ತನೆ ಆಗಿದೆ ಎಂದು ಬರೆದುಕೊಂಡಿದ್ದಾರೆ. ಆದರೆ ಇವರು ಅಸಲಿಯಾಗಿ ಗಿಲ್ಲಿ ನಟ ಹಾಗೂ ಕಾವ್ಯ ಅವರಿಗೆ ಮದುವೆ ಮಾಡಿಸಿಲ್ಲ. ಇವರು ಬಿಗ್ ಬಾಸ್ ಮನೆ ನಿರ್ಮಾಣ ಮಾಡಿದ್ದ ಜಾಲಿವುಡ್ ಸ್ಟುಡಿಯೋ ಮುಂದೆ ಬೃಹತ್ ಮಟ್ಟದಲ್ಲಿ ನಿರ್ಮಿಸಲಾಗಿದ್ದ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಜೋಡಿ ಕಟ್ಔಟ್ಗಳಿಗೆ ಹೂವಿನ ಹಾರಗಳನ್ನು ಹಾಕಿ ಇದರ ಮುಂದೆ ವಾದ್ಯ ಮೇಳವನ್ನು ಬಾರಿಸಿ ಮದುವೆ ಮಾಡಿಸಿದ್ದಾರೆ. ಗಿಲ್ಲಿ ಹಾಗೂ ಕಾವ್ಯ ಅವರ ಕಟ್ಔಟ್ಗಳಿಗೆ ಮದುವೆ ಮಾಡಿಸಿದ್ದನ್ನೇ ನಿಜದ ಮದುವೆ ಎಂದು ಬಿಂಬಿಸಲು ಮುಂದಾಗಿದ್ದಾರೆ. ಇದೀಗ ಬಿಗ್ ಬಾಸ್ ಕಾರ್ಯಕ್ರಮ ಮುಕ್ತಾಯಗೊಂಡು ಮನೆಯಿಂದ ಹೊರಗೆ ಬಂದಿದ್ದಾರೆ. ಈಗ ಇಬ್ಬರನ್ನು ಹನಿಮೂನ್ಗೆ ಕಳಿಸಬೇಕು ಎಂದು ಅಭಿಮಾನಿಗಳು ಮಾತನಾಡ್ತಿದ್ದಾರೆ. ಆದರೆ ಇದು ಅಭಿಮಾನಿಗಳ ಅತಿರೇಕದ ವರ್ತನೆ ಎಂದು ಹೇಳಬಹುದು. ಆದರೆ ಗಿಲ್ಲಿ ನಟ ಅವರ ಅಭಿಮಾನಿಗಳು ತಮ್ಮ ನಾಯಕ ಪ್ರೀತಿ ಮಾಡುವ ಹುಡುಗಿಯೊಂದಿಗೆ ಮದುವೆ ಮಾಡಿಸಿದ್ದೇವೆ ಎಂದು ಸಂತಸಪಟ್ಟಿದ್ದಾರೆ. ಆದರೆ ಒಂದು ಹೆಣ್ಣು ಮಗು ಎಂದು ಕಾವ್ಯಳ ಜಾಗದಲ್ಲಿ ನಿಂತು ನೋಡಿದರೆ ತಾವು ಮಾಡಿರುವುದು ತಪ್ಪು ಎಂಬುದಂತೂ ಅರಿವಾಗಿದೆ. ಈ ಬಗ್ಗೆ ವೈರಲ್ ಆಗುತ್ತಿದ್ದು ಪರ ವಿರೋಧ ಚರ್ಚೆಗಳು ಕೂಡ ಆರಂಭವಾಗಿದೆ. ಯಾವುದೇ ನಟ ಅಥವಾ ಸ್ಪರ್ಧೆಯನ್ನು ಇಷ್ಟಪಡುವುದು ತಪ್ಪಲ್ಲ. ಆದರೆ ಅವರ ವೈಯಕ್ತಿಕ ಜೀವನದ ನಿರ್ಧಾರಗಳನ್ನು ಅಭಿಮಾನಿಗಳೇ ತೆಗೆದುಕೊಳ್ಳಲು ಮುಂದಾಗುವುದು ಅಕ್ಷಮ್ಯ. ಗಿಲ್ಲಿ ನಟ ಹಾಗೂ ಕಾವ್ಯ ನಡುವೆ ನಿಜವಾಗಿಯೂ ಪ್ರೀತಿ ಇದೆಯೇ ಅಥವಾ ಇಲ್ಲವೇ ಎಂಬುದು ಅವರಿಗೆ ಬಿಟ್ಟ ವಿಚಾರ. ಆದರೆ ಅಭಿಮಾನಿಗಳು ಕಟ್ಔಟ್ಗಳಿಗೆ ಮದುವೆ ಮಾಡಿಸಿ ಹನಿಮೂನ್ ಬಗ್ಗೆ ಮಾತನಾಡುವುದು ಸಮಾಜದ ಕೆಟ್ಟ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹಲವಾರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗೂ ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರು ಅವರವರ ವೈಯಕ್ತಿಕ ವಿಚಾರಕ್ಕೆ ನಾವು ತಲೆ ಕೊಡಬಾರದು. ಗಿಲ್ಲಿ ಹಾಗೂ ಕಾವ್ಯ ಇಬ್ಬರಿಗೂ ಒಳ್ಳೆಯ ಮನಸ್ಸಿದೆ ಹಾಗೂ ಇವರಿಬ್ಬರು ಒಳ್ಳೆ ಸ್ನೇಹಿತರು ಅಂದ ಮಾತ್ರಕ್ಕೆ ಅವರ ಅಭಿಮಾನಿಗಳು ಅವರ ವೈಯಕ್ತಿಕ ವಿಚಾರಕ್ಕೆ ಹೋಗುವುದು ಅಷ್ಟು ಸರಿಯಲ್ಲ. ಅವರದ್ದೇ ಆದ ಜೀವನ ಹಾಗೂ ವೈಯಕ್ತಿಕ ಲೈಫ್ ಇರುತ್ತದೆ, ಅದನ್ನು ಕೆಡವಬಾರದು ಎಂದು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿಕೊಡಿ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುತ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.